ನೋಡಿ, ನಾವು ರಾಜ್ಯದಲ್ಲಿ ಏನು ಎಸ್ ಸಿ ಎಸ್ ಟಿಗಳೇನು ಹೊಲೆರೇನು ಬಿಟ್ಟು ಬಿದ್ದಿಲ್ಲ. ನೀವು ಯಾಕೆ ಆ ಥರದ್ದೆಲ್ಲ ನಮ್ಗೆ ಹೇಳೋದು? ನೀವು ಎಕ್ಸ್ಪ್ಲೇನ್ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ರಿ. ನೀವು ಇದೆಲ್ಲ ಪುರಾಣ ಎಲ್ಲ ಮಾತಾಡ್ಬೇಡ್ರಿ. ನನಗೆ ಟ್ರೆಜರಿಯಿಂದ ಬಿಲ್ ಏನ್ ಎದುರಿಸ್ತಾ ಇದ್ದೀರಾ ನೀವು? ಇವತ್ತು ನನ್ನ ಪ್ರಾಣ ಹೋಗ್ಲಿ ಹಾಸನ ಜಿಲ್ಲೆಯಲ್ಲಿ ಏನಕ್ಕೆ ನೀವು ಥರದ ದಬಾಳಿಕೆ ತೋರಿಸ್ತೀರ ನಮ್ಮ ಮೇಲೆ? ಅದರ ವಿನಯ ನನ್ನ ಬಂದು ಕೊಡ್ಬಡಿ ಕೈ ಆಗ್ತಾನೆ. ಏನು ಏನು ಅವನು ಹೊಲ ಬದುಕಬೇಕ ಮಾಡುವ ಜೀವನದಲ್ಲಿ ಏನು ಆಟ ಆಡ್ತಾ ಇದ್ರಿ? ಎಲ್ಲೋ ಮಾತಾಡ್ತಾ ಇದ್ರಿ ಅಂದ್ರೆ ನನಗೆ ಏನ್ ಬಂದಿದ್ದಾರ? ನೀವು ಆ ಥರದ್ದೆಲ್ಲ ಮಾತಾಡಬೇಡಿ. ಪುರಾಣ ಹೇಳ್ತಾ ಇದೀವಿ ನಾವು ನಿಮ್ಮ ಹತ್ರ. ನಾವು ಬರೀ ಸಮಾಜದ ಮಧ್ಯದಲ್ಲಿ ಕೂಡ ಹೋಲರ್ ಸೋಲು ಅಂತ ಹೇಳ್ತೀರಿ ನೀವು. ಮತ್ತೆ ಎಮ್ ಎಲ್ ಎಗೆ ಫೇವರ್ ಆಗಿ ಹೇಳ್ತೀರಿ, ಅವ್ನು ಮಾಡಿ ಇವ್ ಮಾಡಿ ಅಂತ ಹೇಳ್ತೀರಿ. ಏನ್ ನಮ್ಮನ್ನೇ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ ಸಮಾಜದ ಮಧ್ಯದಲ್ಲಿ? ಎಲ್ಲ ಸೇರ್ಕೊಂಡು ಸಾಯಿಸ್ಬೇಕು ಅಂತ ಮಾಡಿದ್ದೀರ ನೀವು? ವಾಪಸ್ ಬಂದಿದೆ ಆ 4 ಬಿಲ್ ಯಾಕಪ್ಪ ವಾಪಸ್ ಬಂದಿದೆ? ಅಣ್ಣ ಅದು ರಿಯಾಲಿಟಿ ಹೇಳ್ಬೇಕು ಅಂತಂದ್ರೆ ನನ್ನಿಂದ ಯಾವುದೇ ಥರದ್ದು ತಪ್ಪಾಗಿಲ್ಲ ಅಣ್ಣ. ಇನ್ಯಾರಿಂದ ಆಗಿದೆ? ನಿಮ್ಮ ಅಲ್ಲ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಕ್ಕೂ ಯಾವುದೇ ಥರದ ರೋಲ್ ಇಲ್ಲ. ನಾನು ಅಕೌಂಟ್ಸ್ ಆಫೀಸರ್ ಆಗಿ ನಾನೇ ಓಲ್ ಆ್ಯಂಡ್ ಸೋಲು, ಅದಕ್ಕೆ ನಾನೇ ಜವಾಬ್ದಾರಿಕೆ ಕೊಡ್ತೀನಿ. ನಾವು ಬಿಲ್ಲನ್ನು ಸಬ್ಮಿಟ್ ಮಾಡಿದ್ದೀವಿ. ನಿಮ್ಮ ವಿನಯನೇ ಇಡೀ ಅಕೌಂಟ್ ಸೆಕ್ಷನಲ್ಲಿ ನಿಂತ್ಕೊಂಡು ನನ್ನ 9 ಬಿಲ್ ಹಾಕಬೇಕು ಅಂತ ಅವರೇ ಹಾಕಿಸ್ಕೊಂಡು ಹೋಗಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾರೆ. ಇವಾಗ ಟ್ರೆಜರಿ ಓಪನ್ ಆಗಿದೆ, ಒಳ್ಳೇದಾಗುತ್ತೆ. ಅಲ್ಲ ರೀ, ನಾನು ಹೇಳೋದು ಮುಂದೆ ರಾಮಚಂದ್ರ ಅಣ್ಣ, ನಾವು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದೀವಿ. ನಾವು ನಿಮ್ಮ ಹತ್ರ ಏನೂ ಮಾತಾಡೋದಿಲ್ಲ. ನಾನೇನು ಆ ಥರದ ಫಸ್ಟ್ ನೀವೇ ಹಾಕಿಸ್ಕೊಳ್ಳಿ ಅಂತ ಹೇಳಿ ಹಾಕ್ಸಿಕೊಂಡಿದ್ದು. ಒಂದ್ ನಿಮಿಷ ಕೇಳಿ. ಹಾಂ ಹೇಳಿ ಅಣ್ಣ. ಹಾಂ ಹೇಳಿ. 11:45 ಟ್ರೆಜರಿಗೆ ಬಿಲ್ ಹೋಗಿತ್ತು, ಏನಕ್ಕೆ ವಾಪಸ್ ಬಂತು? ನನಗೆ ಆ ರೀಸನ್ ಕೊಡು. ಟ್ರೆಜರಿಗೆ ವಾಪಸ್ ಹೋಯ್ತು ಅಂದರೆ ನಾನು ಗಾಬರಿನಲ್ಲಿ ಏನಕ್ಕೆ ಹಂಗಾಯ್ತು ಅಂತಂದರೆ, ನಾನು ಟ್ರೆಜರಿ ಒಳಗಡೆ ಮತ್ತೆ ಹೋಗಿ ಏನಾಯ್ತು ಎಂತು ಅಂತ ಹೇಳಿಕೆ ಇವನು ರವಿಶಂಕರ್ ಅದು ಬಿಲ್ ತಗೊಂಡು ಹೋಗಿದ್ದಾರೆ. ವಿನಯ್ ನಿಮ್ಮ ವಿನಿನೂ ಅದ್ ಜೊತೆಲೆ ಹೋಗಿದ್ದಾರೆ. ಏನಕ್ಕಾಯ್ತು ಅಂತ ಅವರಿಗೆ ಗೊತ್ತಿರ್ಬೇಕಲ್ಲ ಅಣ್ಣ. ಏನಕ್ಕಾಯ್ತಪ್ಪ? ಅಲ್ಲ, ಈ ಕವಿತಾ ಅವರು ಟ್ರೆಜರಿಯಲ್ಲಿ ಯಾಕೆ ಅದನ್ನ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ರಿ. ನೀವು ಇದೆಲ್ಲ ಪುರಾಣ ಎಲ್ಲ ಮಾತಾಡ್ಬಿಡ್ರಿ. ನನಗೆ ಟ್ರೆಜರಿಯಿಂದ ಬಿಲ್ ಅಣ್ಣ, ನಾವು ಪುರಾಣ ಯಾವುದೇ ಕಾರಣಕ್ಕೂ ಮಾತಾಡಕ್ ಹೋಗಲ್ಲ. ನಾವು ಯಾವುದೇ ಕಾರಣಕ್ಕೂ ಪುರಾಣ ಮಾತಾಡೋ ಅವಶ್ಯಕತೆನೂ ಇಲ್ಲ. ಅಂಥದ್ದು ನನಗೆ ಸೀನು ಬಂದಿಲ್ಲ. ನಾವು ಅಂತ ಸೀನು ಬಂದಿಲ್ಲ. ಪುರಾಣ ಮಾತಾಡಿ ಅಂತ ತಾವು ದಯವಿಟ್ಟು ನಿಮ್ಮ ಅಧಿಕಾರದಕ್ಕೆ ದಯವಿಟ್ಟು ಹೇಳಕ್ ಹೋಗ್ಬಿಡಿ ಅದನ್ನ. ಹೇಳದ್ ಕೇಳ್ರಿ. ಕೇಳ್ತಾ ಇದೀವಲ್ಲ ನಾವು ಕೇಳ್ತಾ ಇದೀವಲ್ಲಣ್ಣ. ಹೆಂಗ್ ಬಂತು ವಾಪಸ್ಸು? ಹೆಂಗ್ ಬಂತು ಅಂತಂದ್ರೆ ನಾವು ಆ ಟೈಮ್ನಲ್ಲಿ ಇಲ್ಲಿ ಬಿಲ್ ಮಾಡ್ತಾ ಇದ್ದೀವಿ, ಬಿಲ್ ತಗೊಂಡು ಹೋಗಿದ್ದಾರೆ. ಹೆಂಗ್ ಬಂತು ಅಂತಂದ್ರೆ ಅದನ್ನು ನಾನು ಅಟ್ ಎ ಟೈಮಲ್ಲಿ ವಾಚ್ ಮಾಡೋಕ್ಕಾಗುತ್ತೇನಣ್ಣ? ಈಗ ಅದೇ ಟೈಮ್ಗೆ ಹೋಗಿದ್ದಾರೆ. ಅಲ್ಲ ಅಣ್ಣ, ಅದೇ ಟೈಮ್ಗೆ ಹೋಗಿದ್ದಾರೆ. ಕವಿತಾ ಅವರು ತಗೋಬೇಕಾಗಿತ್ತು, ಅಲ್ಲಿ ಟ್ರೆಜರಿಲಿ ರಿಸೀವ್ ಮಾಡ್ಕೋಬೇಕಾಗಿತ್ತು. ಅದು ಹೆಂಗ್ ಬಂತು ಅಂತಂದ್ರೆ ಆ ಟೈಮಿಗೆ ಹೆಂಗ್ ಬಂತು ಅಂದ್ರೆ ಆಮೇಲೆ ಗೊತ್ತಾಗೋದು ನನಗೆ. ನಾನು ಬಿಲ್ ಮಾಡಿ ಕಳ್ಸೋದು ಅಷ್ಟೇ ನನಗೆ ಗೊತ್ತಾಗೋದು. ಒಂದ್ ನಿಮಿಷ ದಿನೇಶ್ ಅವರೇ. ಸರ್ ಹೇಳಿ ಸರ್. ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕೆ? ಸರ್ ಅವ್ರ ಅಕೌಂಟ್ಸ್ ರೆಸ್ಪಾನ್ಸಿಬಿಲಿಟಿ ಸರ್. ಮತ್ತೆ ಹೆಂಗ್ ಬಂತು ವಾಪಸ್ ಹೇಳಿ ನನಗೆ, ಇಸ್ಕೊಡಿ. ಅದೇ ಈಗ ಅವರೇ ನಮ್ಮ ಇವರೇ ಹೇಳ್ಬೇಕು, ಏವನೇ ಹೇಳ್ಬೇಕು ಸರ್. ಅದು ಹೇಳ್ರಿ, ಹೆಂಗ್ ಬಂತ ಹೇಳ್ರಿ. ಅದೇ ಅಣ್ಣ, ನಾವು ಕಳಿಸ್ಕೊಟ್ಟಿರ್ತೀವಿ ಆ ಟೈಮಿಗೆ ಬಿಲ್ ಕಳಿಸ್ಕೊಟ್ಟಿರ್ತೀವಿ. ಅವರು ಎಂಡಾರ್ಸ್ಮೆಂಟ್ ಕೊಡಬೇಕು, ಇಲ್ಲ ಅಂತಂದ್ರೆ ನಾವು ಟ್ರೆಜರಿನ ಸೆಂಡು ಮಾಡಿರ್ತೀವಿ. ಅವ್ರು ಯಾಕೆ ವಾಪಸ್ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಟ್ರೆಜರಿ ಆಫೀಸರ್ನ ಕೇಳಿ ಹೇಳ್ಬೇಕಣ್ಣ. ನಾನೀಗ ಅದನ್ನು ಯಾಕೆ ವಾಪಸ್ ಕೊಟ್ರಿ ಅಂತ ನಾನು ಈಗ ಅಟ್ ಎ ಟೈಮ್ಗೆ ಹೇಳೋಕ್ಕಾಗಲ್ಲ. ಅಂದ್ರೆ ವಾಪಸ್ ಬಂದು ಎಷ್ಟು ದಿವಸ ಆಯ್ತು? ವಾಪಸ್ ಬಂದು ಈಗ 15ನೇ ತಾರೀಕು 2:59 ಇದು 15ನೇ ತಾರೀಕಿಗೆ ವಾಪಸ್ ಬಂದಿದೆ ಅಣ್ಣ. ವಾಪಸ್ ಬಂದ್ಮೇಲೆ ಏನು ಆಕ್ಷನ್ ತಗೊಂಡ್ರಿ? ಏನಿಲ್ಲ, ಈಗ 7 ದಿವಸವರೆಗೂ ಟೈಮ್ ಇದೆ ನಮಗೆ. ಅದು ಟ್ರೆಜರಿ ಚಲನ್ ಇದಾಗಲ್ಲ, ಲ್ಯಾಪ್ಸ್ ಆಗಲ್ಲ, ಟೈಮ್ ಇದೆ. ಇವಾಗಿನ್ನೂ ಇದು ಬಂದಿದೆ, ಏನು ನಮಗೆ ಪುನಃ ಸಬ್ಮಿಟ್ ಮಾಡಿ ಅಂತ ಆದೇಶ ಬಂದಿದೆ. ನಾಳೆ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಅಲ್ಲಪ್ಪ, ನಾನು ಹೇಳೋದು ವಾಪಸ್ ಯಾಕೆ ಬಂತು ರೀಸನ್ ನನಗೆ ಬೇಕಲ್ವಾ? ಅದನ್ನೇ ಅಣ್ಣ, ವಾಪಸ್ ಯಾಕೆ ಬಂತು ಅಂತಂದ್ರೆ ನಾನು ರೀಸನ್ ಬೇಕಂದ್ರೆ ಟ್ರೆಜರಿ ಯಾಕೆ ಕಳಿಸಿದ್ರಿ ಅಂತೇಳಿ ಕವಿತಾ ಮೇಡಮನ್ನು ಕೇಳ್ತೀನಿ. ನಾನು ರೈಟಿಂಗ್ಸಲ್ಲಿ ಕೇಳ್ತೀನಿ, ಯಾಕೆ ನೀವು ಬಿಲ್ಲನ್ನು ಸಬ್ಮಿಟ್ ಮಾಡಿದ್ರು ವಾಪಸ್ ಕೊಟ್ರಿ ಅಂತ ಹೇಳಿ. ದಿನೇಶ್ ಅವರೇ, ಈಗ ಒಂದು ಕೆಲಸ ಮಾಡ್ರಿ. ಈಗ ನೀವು ಇದು ಮಾಡಿ, ಏನೋ 15ನೇ ತಾರೀಕು ಹೋಗಿರೋ ಬಿಲ್ಲು ವಾಪಸ್ ಬಂದಿದೆ, ಯಾವ ಉದ್ದೇಶ ಬಂದಿದೆ, ಇದು ಹಿನ್ನೆಲೆ ಏನಿದೆ, ಇದನ್ನು ನನಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂದ್ಬಿಟ್ಟು ನೀವು ನಿಮ್ಮ ಒಂದು ನೋಟಿಸ್ ಕೊಡಿ. ಅದನ್ನ ನಿಮ್ ಗಮನಕ್ಕೆ ತರದಲ್ಲೇ ಇರ್ತಕ್ಕಂಥದ್ದು ಅವ್ರ ತಪ್ಪು ಮೊದಲನೇದು. ಆಮೇಲೆ ನೀವು ಅವ್ರಿಗೆ ಟ್ರೆಜರಿ ಅವ್ರಿಗೆ ಇವ್ರಿಗೆ ಕೊಡಿ ನೋಟಿಸ್ನ. ನೀವು ಇವ್ರು ಬರ್ಕೊಳ್ಳಿ. ಇದು ನಾನು ಕ್ವಶನ್ ಕೇಳ್ತಾ ಇರೋದು. ಇದಾಗಬೇಕು. ಯಾಕೆ ಪೇಮೆಂಟ್ ಆಗಿಲ್ಲ? ಹೌದು ಸರ್.
ಅಕಸ್ಮಾತ್ ಓಪನ್ ಆಗದೆ ಇದ್ರೆ ಅದು ಪ್ರಾಬ್ಲಮ್ ಆಗೋಗುದು ಸರ್. ಏನ್ ಆಟ ಆಡ್ತಾ ಇದ್ರಿ LOC ಮಾರ್ಕೋತಾ ಇದ್ರೇನ್ರಿ? ಅಲ್ಲ ಯಾಕೆ ನನಗೇನಂತದ್ದು ಏನು ಬಂದಿತ್ತಣ್ಣ? ನೀವು ಆ ಥರದ್ದೆಲ್ಲ ಮಾತಾಡಬೇಡಿ. ನಾವು ರಾಜ್ಯದಲ್ಲಿ ಏನು SC/STಗಳೇನು ಹೊಲೆರೇನು ಬಿಟ್ಟು ಬಿದ್ದಿಲ್ಲ. ನೀವು ಯಾಕೆ ಆ ಥರದ್ದೆಲ್ಲ ನಮ್ಗೆ ಹೇಳೋದು? ನೀವು ಎಕ್ಸ್ಪ್ಲೇಷನ್ ಕೊಟ್ಟಾಕ್ಷಣ ನಾನು ಇದು ಮಾಡಲ್ಲ. ನನ್ನ ಕೆಲಸ ಇದ್ರೆ ಅಷ್ಟು ಹೋದ್ರೆ ಅಷ್ಟು ಜೀವನದಲ್ಲಿ ನಾನು SC/ST ದಲ್ಲಿ ಬರೀತೀನಿ. ಇವತ್ತೇ ಮಾಧ್ಯಮಕ್ಕೆ ಹೋಗ್ತೇನೆ, ನಿಮ್ದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏನು ನಮ್ಮನ್ನು ಎದುರಿಸ್ತಾ ಇದ್ದೀರಾ ನೀವು? ಏನು ಎದುರಿಸ್ತಾ ಇದ್ದೀರಾ ನೀವು? ಏನಕ್ಕೆ ಎದುರಿಸ್ತೀರಾ? ಕೊಟ್ರಿ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇವತ್ತೇ ನನ್ನ ಪ್ರಾಣ ಹೋಗ್ಲಿ ಹಾಸನ ಜಿಲ್ಲೆಯಲ್ಲಿ. ಏನಕ್ಕೆ ನೀವು ಈ ಥರದ ದಬ್ಬಾಳಿಕೆ ತೋರಿಸ್ತೀರಾ ನಮ್ಮ ಮೇಲೆ? ಒಂದ್ ನಿಮಿಷ ರೀ. ಏನು ಒಂದ್ ನಿಮಿಷ ಬರ್ರಿ ಕೊಡ್ರಿ, ಬರ್ರಿ ರಾಜಧಾನಿ ಹಚ್ಚಿಗೆ ಹೊರಿಲಿ ಇದು. ಇವತ್ತು ಏನ್ ಬೇಕಾದ್ರೆ ಆಗೋಗ್ಲಿ ಜೀವನದಲ್ಲಿ. ಏನ್ ನಮ್ಗೆ 11ನೇ ತಾರೀಕಿಂದ 15ನೇ ತಾರೀಕುವರೆಗೂ ಅದೇ ವಿನಯ ನಾನು ಬಂದು ಕೊಡ್ಬಾಡಿ ಕೈ ಹಾಕ್ತಾನೆ. ಏನು ಅವನು ಹೊಲ ಬದುಕಬೇಕ ಬೇಡ ಜೀವನದಲ್ಲಿ? ಏನಕ್ಕೆ ನೀವು ಈ ತರ ನಮ್ಗೆ ದುಂಡಾವತಿಯನ್ನ ತೋರಿಸೋದು? ಒಂದ್ ನಿಮಿಷ ಆಕ್ರೋಶ ಬರ್ರಿ ಹೋಣ ಕೆಲಸ ನೀವು ಬೇಡ್ರಿ. ನೀವು ಆಯ್ತಣ್ಣ, ನಿಮ್ ಬಗ್ಗೆ ಗೌರವ ಇದೆ. ನೀವ್ ಯಾಕೆ ನಮ್ಗೆ ಅಷ್ಟೊಂದು ನೋಡಿ ಎಲ್ಲ ಮಾತಾಡೋದು? ಏನ ಪುರಾಣ ಹೇಳ್ತಾ ಇದೀವ ನಿಮ್ಮ ಹತ್ರ? ನಾವು ಪುರಾಣ ಹೇಳ್ತಾ ಇದೀವಿ ನಾವು ನಿಮ್ಮ ಹತ್ರ? ಏನ್ ನಾವು ಬರೀಬಾರ್ದು ಸಮಾಜದ ಮಧ್ಯದಲ್ಲಿ? ಬರೀಬಾರ್ದ ನಾವು ಸಮಾಜದ ಮಧ್ಯದಲ್ಲಿ? ಬದುಕಬಾರ್ದ? ಹೇಳಿ ಬನ್ನಿ ತೋರಿಸ್ತೀನಿ ನಿಮ್ಮ ಮುಂದೆ ಏನೈತೆ ಅಂತ ಹೇಳಿ. ಏನ್ ನಮ್ಮನ್ನೇನು ಸಾಯಿಸ್ಬೇಕು ಅಂತ ಮಾಡಿದ್ದೀರಾ ಸಮಾಜದ ಮಧ್ಯದಲ್ಲಿ? ಎಲ್ಲ ಸೇರ್ಕೊಂಡು ಸಾಯಿಸ್ಬೇಕು ಅಂತ ಮಾಡಿದ್ದೀರಾ ನೀವು? ನಾನು ನಿಮ್ಗೆ ಗೌರವ ಕೊಡ್ತಾ ಇದ್ದೀನಿ. ಇದು ಮುಂದುವರೆದ್ರೆ ನಾನು ಏನು ಮಾಡಕ್ಕಾಗಲ್ಲ. ಅದನ್ನ ಹೇಳ್ಬೇಕು ನೀವು. ಇವರೇ ಹೋಲ್ ಸೋಲು ಅಂತ ಹೇಳ್ತೀರಿ ನೀವು. ಮತ್ತೆ MLA ಫೇವರ್ ಆಗಿ ಹೇಳ್ತೀರಿ, ಅವ್ನು ಮಾಡಿ ಇವ್ ಮಾಡಿ ಅಂತ ಹೇಳ್ತೀರಿ. ನಾನು ಎಂಕ್ವೈರಿ ಹಾಕಿಸ್ತೀನಿ. ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ಡಿವಿಷನ್ ಎಂಕ್ವೈರಿ ಹಾಕಿಸ್ತೀನಿ. ಯಾಕೆ ನಾವು ಬಿಟ್ಟು ಬಿಟ್ಟಿದೀವ ಸಮಾಜದ ಮಧ್ಯದಲ್ಲಿ? ಕೊಲೆ ಹಾಕಿ ನಾವು ಬಿಟ್ಟು ಬಿಟ್ಟಿದೀವೇನ್ರಿ? ನಾಯಿ ಮಾತಾಡ್ತೀರಲ್ಲ? ಒಂದ್ ನಿಮಿಷ ಕೇಳಿ. ನಮ್ ಕೆಲಸ ಮಾಡಿದ್ರಿ ಸಮಾಜದ ಬಗ್ಗೆ ಮಾತಾಡ್ತೀರಾ? ಹಲೋ ಏನೋ? ರೆಕಾರ್ಡ್ ಮಾಡ